ಇದೆಲ್ಲ ಮೊದಲು ಮ್ಯಾನ್ಯುವಲಿ ಮಾಡ್ತೀವಿ. ಮ್ಯಾನ್ಯುವಲ್ ಇದೆ ಸರ್. ಮೂಲೆ ಸ್ಟ್ಯಾಂಡ್ ಮೊನ್ನೆ ಒಬ್ರು ಗಿಫ್ಟ್ ದಿನಕ್ಕೆ ನಿಮ್ಗೆ ಇರೋ ಕೆಪಾಸಿಟಿಗೆ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು? 200 ತನಕ ಮಾಡ್ಬೋದು. 100 ಮೇಲೆ ಮಾಡ್ಬೋದು. ಮೇಲೆ ಅಂದ್ರೆ ಎಷ್ಟು? 100 ಮೇಲೆ ಅಂದ್ರೆ 200, 500, 120, 150. ಒಂದು ಟೆಸ್ಟ್ ಜಾಸ್ತಿ ಇರುತ್ತೆ, ಒಂದು ಟೆಸ್ಟ್ ಕಡಿಮೆ ಮಾಡ್ತೀವಿ. ಈ ಗ್ಲೂಕೋಸ್ ಟೆಸ್ಟ್ ಆದ್ರೆ 100 ಗಿಂತ ಕ್ರಾಸ್ ಆಗುತ್ತೆ. ಈಗ LFT ಆದ್ರೆ 125, 30, CBC 180 ಆ ರೇಂಜ್ ಅಲ್ಲಿ ಟೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಟೈಮ್ ಕನ್ಸ್ಯೂಮ್. ಎಲ್ಲ ಟೆಸ್ಟ್ ಒಂದೇ ರೇಂಜ್ ಹೊರಗಡೆ ಇದು CB ನೆಟ್ ಅಂತ ಸರ್. ಇದು 100% PV ಇದೆಯೋ ಇಲ್ವೋ ಅಂತ ಕಂಡುಹಿಡಿದುಬಿಡುತ್ತೆ. ಇವಾಗ ನಾವು ಮೈಕ್ರೋಸ್ಕೋಪಲ್ಲಿ ಮಿಸ್ ಆದರೂ 100% ಇದರಲ್ಲಿ ಡಿಟೆಕ್ಟ್ ಆಗುತ್ತೆ. ಮತ್ತು ಯಾವ ಡ್ರಗ್ ಅಡ್ಮಿನಿಸ್ಟ್ರೇಟ್ ಮಾಡ್ತೀವಿ ಅದು ರೆಸಿಸ್ಟೆನ್ಸ್, ಅದು ಉಪಯೋಗಿಸಬೇಕು ಪೇಷಂಟ್ಗೆ ಬೇಡ ಅಂತ ಇರುತ್ತೆ. ರಿಪ್ಯಾಂಪಿಸಮ್ ಅದು ರೆಸಿಸ್ಟೆನ್ಸ್ ಗೌರ್ಮೆಂಟಿಂದ ಒಂದು 30% ಪ್ರಾವಿಷನ್ಸು ಅವ್ರಿಗೆ ಪ್ರೋಟೀನ್ ಕೊಡ್ತಕ್ಕಂಥದ್ದು. ಅದಕ್ಕೆ ಸಪೋರ್ಟಿಂಗ್ ಆಗಿ ನಾವು ಅದಕ್ಕೆ ಇನ್ವಾಲ್ವ್ ಆಗಿ ತುಂಬ ಕೊಡ್ಸಿದ್ದೀವಿ. ಎಲ್ಲರೂ ವೈಯಕ್ತಿಕವಾಗಿ ಮಾಡ್ಕೊಂಡಿದ್ದೀವಿ. ವೈಯಕ್ತಿಕವಾಗಿ ಕಳೆದ ವರ್ಷನೂ ಮಾಡಿದ್ವಿ, ಅದರ ಆಚೆ ವರ್ಷನೂ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದನ್ನು ಮಾಡಿ ನಾವೇ ಒಂದು ಓನಾಗಿ ಬೇರೆ ಮಾಡಿ ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ಗಮನಕ್ಕೆ ಮೈಕ್ರೋಸ್ಕೋಪ್ ಇದೆಲ್ಲ ಹಳೆ ಮ್ಯಾನ್ಯುವಲ್. ಮಲೇರಿಯಾ ಗಿಲೇರಿಯಾ ಎಲ್ಲ ಡಿಟೆಕ್ಟ್ ಮಾಡೋದಿಲ್ಲ. ಮಲೇರಿಯಾಗೆ ಮೆಷಿನರಿ ಇಲ್ವಾ? ಇಲ್ಲ ಸರ್, ಅದು ಮೈಕ್ರೋಸ್ಕೋಪ್ ಇದೆ ಸರ್. ಬೈ ಮೈಕ್ರೋಸ್ಕೋಪ್ ಅದಕ್ಕೆ ಮೆಷಿನ್ಸ್ ಬಂದಿದೆ. ಹೈಟೆಕ್ ಅದು ಸ್ಲೈಡ್ ಮೆಥಡ್ ಇದೆ ಸರ್. ಕಾರ್ಡ್ ಮೆಥಡ್ ಇದೆ, ರ್ಯಾಪಿಡ್ ಮೆಥಡ್. ಬಟ್ ಇಟ್ ಈಸ್ ನಾಟ್ ರ್ಯಾಪಿಡ್ ಕಾರ್ಡ್ ಟೆಸ್ಟ್. ಸೊ ಇಟ್ ಈಸ್ ನಾಟ್ 100% accuracy ಇರೋದು. ಇವನ್ ನಮಗೆ ಕೆಲವು ಫಸ್ಟ್ ಪ್ರೈಮರಿ ಸ್ಟೇಜಲ್ಲಿ ಇರುವಂಥ ಅವೆಲ್ಲ ಡಿಟೆಕ್ಟ್ ಆಗಿದೆ ಸರ್. ಇದರಲ್ಲಿ ಮೈಕ್ರೋಸ್ಕೋಪ್ ಅನುಕೂಲ ಆಯ್ತು. ಕೊಟ್ಟಾಗ ಸಂಕೇತ ಅಚೀವ್ ಮಾಡಿ ಅಂತ ಅದು ವೆರಿ ಕ್ಲೋಸ್ ಟು ಮಾಸ್ಟರ್ ಪ್ಲಾನ್ ಇದೆ. ಬಿಲ್ಡಿಂಗ್ ಕಟ್ತಾರೆ. ಏನು ಬೇಕಾದ್ರೂ ಮಾಡ್ಬೋದು. ಬೇರೆ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗ್ತಿಲ್ಲ ಸರ್. ಬಿಲ್ಡಿಂಗ್ ಸೇಫ್ಟಿಗೋಸ್ಕರ ಬೇರೆ ಅದು ತುಂಬ ಸರಿಯಾದಕ್ಕೆ ಸರಿಯಲ್ಲ. ಅಲ್ಲ
ಆ ಕಡೆ ಸ್ವಲ್ಪ ಬಿಕ್ಕದ್ ಬಿಡ್ರಿ ಜಾಗ ಬಿಡ್ರಿ. ಮತ್ತೆ ದೀಪ ಮೊದಲೆಲ್ಲ ಸರ್ ಕೆಳಗಡೆ ಸ್ಟೋರ್ ತಿಂತು ಸರ್, ಅದಕ್ಕೋಸ್ಕರ ಇದು ಪ್ರತ್ಯೇಕ ಬಿಲ್ಡಿಂಗ್ ಮಾಡಿ ಇದಕ್ಕೆ ಸಪ್ರೇಟ್ ಆದಂತ ವ್ಯವಸ್ಥೆ ಮಾಡಿ. ನಿಮ್ಮ ಹತ್ರ ಈಗ ಡ್ರಗ್ಸ್ ಇಲ್ಲ ಅಂತ ಏನೋ ಚರ್ಚೆ ನಡೀತಾ ಇದೆಯಲ್ಲ, ಯಾವ್ದು ಅವೈಲಬಿಲಿಟಿ ಇಲ್ಲ ನಿಮ್ಮ ಮತ್ತೆ ಈಗ ಇಲ್ಲದೆ ಇರೋದು ಯಾವುದು? ಡೇ ಟು ಡೇ ಯೂಸೇಜ್ ಅಲ್ಲಿ ಬಟ್ ಇವಾಗ ತುಂಬಾ ಚರ್ಚೆ ಆಗ್ತಾ ಇದೆಯಲ್ಲ, ಡ್ರಗ್ಸ್ ಅವೈಲಬಲ್ ಇಲ್ಲ ಅಂತ ಹೇಳಿ. ನಾವು ಇಮಿಡಿಯೇಟ್ ತಗೋತೀವಿ. GMS ಇಂದ ಲೋಕಲ್ ಪರ್ಚೇಸ್ ಆಗ್ತಾ ಇದೆ. ಅಲ್ಲ ಮತ್ತೆ ಯಾಕೆ ಚರ್ಚೆ ಆತರ ಆಗ್ತಾ ಇದೆ ಅಂತ? ಸರ್ಕಾರಕ್ಕೆ ಹೆಂಗ್ ನೋಡ್ಕೊತಾರೋ ಗೊತ್ತಿಲ್ಲ. ಅಲ್ಲ, ಇವತ್ತು ಮತ್ತೆ ನಿನ್ನೆ ಇವತ್ತು ಪೇಪರ್ ಅಲ್ಲಿ ಸರ್, ಮೊನ್ನೆ ನಾವು ಹೋದ ಒಂದು ವಾರದಿಂದ ಬಂದಿತ್ತು ಇದು ಚರ್ಚೆ, ಒಂದು 10 ದಿನದಿಂದ. ಈಗ ನಿನ್ನೆ ಪೇಪರ್ ಅಲ್ಲಿ ಅಲ್ಲೂ ನೋಡಿದ್ರೆ ಮತ್ತೆ ನಮ್ಮದ್ರಲ್ಲಿ ಸಾಕಷ್ಟು ದುಡ್ಡು ಇರೋದ್ರಿಂದ ಸರ್ ಎಲ್ಲ ತೆಗೆಸ್ಕೊಡ್ತೀವಿ. APRK ನಲ್ಲಿ ಒಂದು ಅಮೌಂಟ್ ಇರೋದ್ರಿಂದ ಕಾನೂನು ಅನ್ನೋದು survive ಆಗ್ತಾ ಇದೆ ಸರ್. ಈ ಬೇರೆ ಕಡೆ ಹಾಸ್ಪಿಟಲ್ಗಳೆಲ್ಲ ನಾವು safety ಇಟ್ಟಿದ್ದೀವಿ ಸರ್. ಸೊ ಅದರಿಂದ ನಾವು ರಿಸರ್ವ್ ಫಂಡ್ ಓನ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡ್ರಗ್ಸ್ ಗೆ ಇಟ್ಟಿದ್ದೀವಿ ಸರ್. Drugs ಗೆ. ನಾವು ಇನ್ನೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಅದರಲ್ಲಿ. ಸೊ ನಮಗೆ ಹೆಚ್ಚು ಕಡಿಮೆ GMS ಇಂದ ಸಪ್ಲೈ ಬಂದು ಎಷ್ಟು ದಿವಸ ಆಯ್ತು, ಎಷ್ಟು ವರ್ಷ ಆಯ್ತಮ್ಮ ಕರೆಕ್ಟ್ ಆಗಿ? ಅದು 2 ವರ್ಷದ ಇಂತ ಕೊಡ್ತಾ ಇರೋದು Yes, sir. ಈಗ. Yes, sir. ಮತ್ತೆ ನಮ್ಮಲ್ಲಿ ಫಂಡ್ ಇರೋದಕ್ಕೆ ನಮಗೆ ನಾವು ಇನ್ನೂ ಏನ್ manage ಬೇಕು ಆಗ್ತಾ ಡೇ ಇದೆ ಟು sir. ಡೇ ಅದು ಸಪ್ಲೈ ನಾವೊಂದು ಸಹ ಮುಲಾಜಿಲ್ಲ. ಡೈರೆಕ್ಷನ್ ಕಟ್ಟೆ ಶಾಸಕರು MLA ಸರ್ ಓನ್ಲಿ ಡ್ರಗ್ಸ್ ಮಾತ್ರ ಇದು ಮಾಡಬೇಕು. ನೀವು ಎಕ್ಸ್ಕ್ಲೂಸಿವ್ ಬೇರೆ ಯಾವ್ದು ಯೂಸ್ ಮಾಡಲ್ಲ ಸರ್ ABRK. ಅದು ಸಿವಿಲ್ ಯಾವ್ದು ಸಿವಿಲ್ ಗಿವಿಲ್ ಯಾವ್ದಕ್ಕೂ ಯೂಸ್ ಮಾಡಲ್ಲ ಸರ್. 3 ಕೋಟಿ ಎಷ್ಟಿದೆ? 380. ಈಗ ಇನ್ನೊಂದು ಕಂಪ್ಲೇಂಟ್ ಬರೋದು ಎಕ್ಸ್ಪೈರ್ ಆಗಿದ್ದ ಡ್ರಗ್ಸ್ ಎಲ್ಲ ಇರುತ್ತೆ ಅಂತ. ನಿಮ್ಮಲ್ಲಿ ಏನು ಅದಕ್ಕೆ ಅಲ್ಲ, ಏನ್ ಮೆಕ್ಯಾನಿಸಮ್ ಏನಿದೆ? ಎಕ್ಸ್ಪೈರ್ ಆಗಿದ್ದ ಡ್ರಗ್ಸ್ ಇಲ್ಲಿ ಬಾರದ ಹಾಗೆ ಮತ್ತು ಇಲ್ಲಿ ಇರದ ಹಾಗೆ ಯಾವ ತರ ಇದೆ? ಈಗ ಅಲಿಗೇಷನ್ ಏನು ಎಕ್ಸ್ಪೈರ್ ಆಗಿದ್ದನ್ನೆಲ್ಲ ಸಪ್ಲೈ ಮಾಡ್ತಾರೆ ಅಥವಾ ಆನ್ ದ ವರ್ಜ್ ಆಫ್ ಎಕ್ಸ್ಪೈರಿ ಮಾಡ್ತಾರೆ, ಅಂದ್ರೆ ನಿಯರಿಂಗ್ ಟು ಎಕ್ಸ್ಪೈರಿ ಡೇಟ್ ಗೆ ಸಪ್ಲೈ ಮಾಡ್ತಾರೆ ಅಂತ. ಅದು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಿದೆ ಅಷ್ಟು ಮಾತ್ರ ನಾವು ಇಂಡೆಂಟ್ ಹಾಕೊಂಡ್ರೆ ಅಷ್ಟು ಮಾತ್ರ ಸಪ್ಲೈ ಆಗುತ್ತೆ ಸರ್. ಅಲ್ಲ, ಬಟ್ ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಹಾಗಾದ್ರೆ ನೀವು ಜಾಸ್ತಿ ಕೇಳಿದ್ರೆ ಸ್ವಲ್ಪ ಏನು ಎಕ್ಸ್ಪೈರಿಗೆ ಹತ್ರ ಇರೋದು ಬರುತ್ತೆ ಅನ್ನೋ ತರ ಉತ್ತರ ಕೊಟ್ಟಂಗಾಯ್ತು ನೀವು. ಅಲ್ಲ ಸರ್, ಇವರು ಡೈಲಿ ಚಾರ್ಟ್ ಇರುತ್ತೆ ಸರ್. ಡೇಟ್ ಆಫ್ ಎಕ್ಸ್ಪೈರಿ, ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಡೇಟ್ ಆಫ್ ಎಕ್ಸ್ಪೈರಿ ಪ್ರತಿಯೊಂದು ಮಂತ್ ಅಲ್ಲೂ ಇರುತ್ತೆ. ಅದನ್ನ ಅರ್ಲಿಯರ್ ಆಗಿ ಇವರು ಮಿನಿಮಮ್ ಒಂದು 2-3 ಮಂತ್ಸ್ ಇದ್ದಂಗೆ ಅಕಸ್ಮಾತ್ ನಮ್ಮ ಆಯ್ತು. ಈಗ ನೀವು ನಿಮ್ಗೆ ಸಪ್ಲೈ ಮಾಡೋರು ಮಿನಿಮಮ್ ಎಷ್ಟು ತಿಂಗಳು, ಎಷ್ಟು ವರ್ಷ, ಎಷ್ಟು ದಿನ ಅದು ವ್ಯಾಲಿಡಿಟಿ ಇರಬೇಕು ಅಂತ ಏನಾದ್ರೂ ಇದೆಯಾ? there is no hard and fast rule as such, sir. ಹಾಗಾದ್ರೆ ಈಗ ಅವರು ನೀವು ರಿಸೀವ್ ಮಾಡ್ಕೊಳ್ಳೋವಾಗ ಎಷ್ಟು ದಿನದ್ದು ನೀವು ಅದು ಯಾರ ಜವಾಬ್ದಾರಿ? ಹಾಗಾದ್ರೆ ಫಾರ್ಮಸಿಸ್ಟ್ ಸರ್ ಮಿನಿಮಮ್ 1 year ಎಕ್ಸ್ಪೈರಿ ಅರ್ಲಿಯರ್ ಆಗಿರ್ಬೇಕು ಸರಿ. ರಿಸೀವ್ ಸರ್, ಮಾಡಿ. ಈಗ ಕೆಲವೊಂದು ಡ್ರಗ್ಸ್ 27 ಎಕ್ಸ್ಪೈರಿ ಸರ್. ಆ ರೀತಿ ಸರ್ ಈಗ ಪರ್ಚೇಸ್ ಮಾಡೋ ಡ್ರಗ್ಸ್ ಅಲ್ಲಿ ಎಲ್ಲ ಆಯ್ತಪ್ಪ. ಈಗ 3 ತಿಂಗಳು 2 ತಿಂಗಳು ಎಕ್ಸ್ಪೈರಿ ನಿಯರಿಂಗ್ ತಗೊಳ್ಳದೆ ಅವನು ವಾಪಸ್ ಮಾಡುವಂತದ್ದು ಯಾರ ಜವಾಬ್ದಾರಿ? ಫಾರ್ಮಸಿ. ನಮ್ದೇ ಸರ್. ಹಾಗಾದ್ರೆ ಈಗ ಎಲ್ಲಾದ್ರೂ ಅವರು ಆತರ ನಿಯರಿಂಗ್ ಎಕ್ಸ್ಪೈರಿ ಡೇಟ್ ಏನಾದ್ರೂ ಸ್ಟಾಕ್ ಇದ್ರೆ ಅಲ್ಲಿಗೆ ಪೂರ್ತಿ ಜವಾಬ್ದಾರಿ ಫಾರ್ಮಸಿಸ್ಟ್ ಆಗುತ್ತೆ. ಎಸ್ ಸರ್, ಎಸ್ ಸರ್, ಇನ್ವೇರಿಯಬಲ್ ಸರ್. ಅವರು ಫಾರ್ಮಸಿಸ್ಟ್ ಮೊದಲೇ ಅದನ್ನ ಇದು ಕ್ರಾಸ್ ಚೆಕ್ ಮಾಡಿ ಫ್ಲೋ ಔಟ್ ಫ್ಲೋ ಡೇಟಾ ನೋಡ್ಕೊಂಡು ಕನ್ಸಂಪ್ಷನ್ ಡೇಟಾ ನೋಡ್ಕೊಂಡು ವಿತ್ ಸೇಫ್ಟಿ. 1 ತಿಂಗಳಿಗೆ ಕೊಟ್ರೆ ಅವನು ಈಗ ನಮ್ಮ ಜನಗಳಿಗೆ ಏನ್ ಅನುಕೂಲ ಆಗುತ್ತೆ, ಬಡವರಿಗೆ ಏನ್ ಅನುಕೂಲ ಆಗುತ್ತೆ. ಇನ್ನು 1 ತಿಂಗಳೊಳಗಡೆ ಆ ಡ್ರಗ್ಸ್ ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ಮುಂದೋಗಿ ಹೇಳೋದಾದ್ರೆ ಏನಾದ್ರೂ ಈಗ ಆ ತರಹ ವ್ಯವಹಾರ ನಡೀತಾ ಇದ್ರೆ ಅದು ಓನ್ಲಿ ಫಾರ್ಮಸಿಸ್ಟ್ ಕಲ್ಯೂಷನ್ ಇಂದ ಆಗ್ಲಿಕ್ಕೆ ಸಾಧ್ಯ. ನಾವು ರಿಜೆಕ್ಟ್ ಮಾಡ್ತೀವಿ ಪ್ರತಿಯೊಂದು ಡೇಟ್ ಆಫ್ ಎಕ್ಸ್ಪೈರಿ, ಡೇಟ್ ಆಫ್ ಸೊ ಫಾರ್ಮಸಿಸ್ಟ್ ಸರಿ ಇದ್ರೆ ಎಸ್ ಸರ್, ಆಫ್ ಕೋರ್ಸ್ ಸ್ಟ್ರೀಮ್ ಲೈನ್ ಮಾಡಬಹುದು ಸರ್ 100%. ಬಟ್ ಈಗ ಅದನ್ನ ಆನ್ಲೈನ್ ಸಿಸ್ಟಮ್ ಯಾಕೆ ಮಾಡಿಲ್ಲ ನೀವು? ಮಾಡಿದ್ದೀವಿ ಸರ್. ಅಲ್ಲ, ಅದರಲ್ಲಿ ಈಗ ಇದರಲ್ಲಿ ಡೇ ಟು ಡೇ ಕನ್ಸಂಪ್ಷನ್ ಲಾಗಿನ್ ಆಗಿ ಆಯ್ತು, ಡೇ ಟು ಡೇ ಕನ್ಸಂಪ್ಷನ್ ಲಾಗಿನ್ ಆಗಿ ಅದರ ಆಧಾರದ ಮೇಲೆ ನೀವು ಫ್ರೆಶ್ ಸ್ಟಾಕ್ ಬಂದಾಗ ಇಷ್ಟು ದಿನ ಕಡಿಮೆ ಎಕ್ಸ್ಪೈರಿ ಡೇಟ್ ಇದ್ರೆ ಅದು ಇಲ್ಲಿ ರಿಸೀವ್ ಆಗಬಾರ್ದು. ಹೌದು ಸರ್. ಅದೊಂದು ಆ್ಯಪ್ ಇಟ್ಟಿಲ್ಲ ಸರ್ ಅವರು. ಲಾಜಿಕ್ ಹೇಳ್ತಾ ಇದ್ದೀನಿ. ಗೊತ್ತಾಯ್ತು ಸರ್. ನಿಮ್ದು ಮಂತ್ಲಿ 20 ಯೂನಿಟ್ಸ್ ಕನ್ಸಂಪ್ಷನ್ ಇದೆ. 3 ತಿಂಗಳಿಗೆ ಎಕ್ಸ್ಪೈರಿ ಇರೋದನ್ನ 100 ಯೂನಿಟ್ ಕೊಟ್ರೆ ನಿಮ್ಗೆ ಕನ್ಸಂಪ್ಷನ್ ಇರೋದೇ 60 ಯೂನಿಟ್. 100 ಯೂನಿಟ್ ನೀವು ತಗೊಳ್ಳೇಬಾರ್ದು. 45 ಡೇಸ್ಗೆ ಅಂಡ್ ಅದು ಅವ್ರು 3 ತಿಂಗಳು ಈಗ ನಿಮ್ಗೆ 3 ತಿಂಗಳದು ಎಕ್ಸ್ಪೈರಿ ಇದ್ರೆ ಬರೀ ಮ್ಯಾಕ್ಸಿಮಮ್ 20 ಯೂನಿಟ್ಸ್ ಎಕ್ಸ್ಪೈರ್ ತಗೋಬೇಕು. ಇಲ್ಲ ಅಂದ್ರೆ ಉಳಿದಿದ್ದನ್ನ ಸಿಸ್ಟಮ್ ಅಲ್ಲಿ ರಿಸೀವ್ ಆಗಕ್ಕೆ ಬಿಡಬಾರ್ದು.
ಇವನ್ Buffer ಇರ್ಬೇಕಲ್ಲ. ಬಫರ್ ಸ್ಟಾಕ್ ಇಟ್ಕೊಂಡಿರ್ತೀವಿ ಸರ್. ಡೇಟ್ ಬಫರ್ ಇರ್ಬೇಕು. ಹೌದು ಸರ್, ಡೇಟ್ ಬಫರ್. ಅದೊಂದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳಿ. ಇದು ಸಾಹೇಬ್ರು ಹೇಳ್ದಂಗೆ. ಅವಾಗ ಬೇರೆ ಫಾರ್ಮಸಿಸ್ಟ್ಗಳು ಏನಾದ್ರು ತಪ್ಪು ಮಾಡಕ್ಕೆ ಅಲ್ಲಿಂದನೇ ಅವಕಾಶನೇ ಇರಲ್ವಲ್ಲ. ಅವ್ರು ಹೇಳಿರೋದು ಒಳ್ಳೆ ಐಡಿಯಾಲಜಿ. Medical ಅದು ವಿತಿನ್ 1 month 2 months ಇದ್ರೆ ಅದನ್ನ ಆಪ್ ಅಲ್ಲಿ ರಿಸೀವ್ ಆಗಬಾರ್ದು. ಅದು ಲಾಂಗ್ ಎಕ್ಸ್ಪೈರಿ ಇರಬೇಕು ಅಂತ ಸರ್ ನಿಮ್ಮ ಹೌದು, ಕಾನ್ಸೆಪ್ಟ್. ಹೌದು. ಸೊ ಅದನ್ನ ಡೆಫಿನೆಟ್ ಸರ್ ಆಗಿ ಮೆಡಿಕಲ್ ಸಪ್ಲೈ ಮಾಡ್ತಾರೆ ಸ್ಟೇಟ್ ಅಲ್ಲಿ ಸರ್, ಅಲ್ಲೇ ಅಲ್ಲಿ ಡೈರೆಕ್ಷನ್ ಇದಾರೆ ಒಳ್ಳೆ ಹುಡುಗ, ಅದನ್ನ ಒಳ್ಳೆ officer ಅಡಾಪ್ಟ್ ಇದಾರೆ. ಮಾಡ್ಕೊಳ್ಳೋಕೆ ಡೈರೆಕ್ಷನ್ ಅವರೆಲ್ಲ ಒಳ್ಳೆ ಇದಾರೆ. Yes, ಯಾಕೆ sir. ಇದನ್ನ ಲಾಜಿಕ್ ಡ್ರಿವನ್ ಮಾಡಿಲ್ಲ ಅಂತ. ಬಟ್ ನಾವು ಡೈಲಿ ಈ ಔಷಧದಲ್ಲಿ ಅಪ್ಡೇಟ್ ಮಾಡ್ತೀವಿ ಸರ್. ಸರ್ ಈಗ ಒಂದು ಎಲ್ಲಿ ನೀವು ಮನುಷ್ಯರನ್ನ ವಾಚ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. Yes, sir. ಇವೆಲ್ಲ ಮೆಷಿನ್ ಕಂಟ್ರೋಲ್ ಮಾಡ ಆಟೋಮ್ಯಾಟಿಕ್ ಕಂಟ್ರೋಲ್ ಇರೋದನ್ನ ಯಾಕೆ ಮನುಷ್ಯರನ್ನ ವಾಚ್ ಮಾಡ್ಬೇಕು? ಪೇಪರ್ಲೆಸ್ ಮಾಡಬಹುದು. ಅದು ಸ್ವಲ್ಪ ತಾವಲ್ಲಿ ಡೈರೆಕ್ಷನ್ ಇಲ್ಲ, ಕೊಡಿ. ಸ್ಟೇಟ್ಗೆ ಒಂದು ಇದಾಗ್ತದೆ. ಹುಡುಗರು ಇದಾರೆ ಅಲ್ಲಿ. ಸ್ಟೋರ್ ಎಲ್ಲ ನೀಟಾಗಿ ಕೆಳಗಡೆ ತುಂಬಾ ಕಂಜೆಸ್ಟೆಡ್ ಪ್ಲೇಸ್ ಅವೆಲ್ಲ ಇದಕ್ಕೆ ಪ್ರತ್ಯೇಕವಾಗಿ ಇದಕ್ಕಿಂತ ಸಾಫ್ ಮಾಡಿ. ಬಟ್ ಈಗ ಕೆಲವರು ಎಲ್ಲೋದ್ರು ಕೂಡ ಎಕ್ಸ್ಪೈರ್ ಆಗಿರೋದು ಇರುತ್ತೆ ನಿಮ್ ಸ್ಟೋರ್ಸ್ ಅಲ್ಲಿ ಅಂತ ಹೇಳ್ತಾರಲ್ಲ, ಅಥವಾ ನಿಯರ್ ಎಕ್ಸ್ಪೈರಿ Nearing ಆ ತರ ಏನ್ ಇದೆಯಾ ಇಲ್ಲಿ ಅಂತ? ಇಲ್ಲ ಸರ್, ಎಲ್ಲನೂ ಇದು ಮಾಡ್ತೀವಿ ಸರ್. ಎಷ್ಟು ಬೇಕು ಅಷ್ಟೇ ತರಿಸ್ತಾ ಇದೀವಲ್ಲ ಸರ್. ಇದು ಸ್ವಲ್ಪ ಅದ್ರ ಬಗ್ಗೆ ಆಗಿದ್ದಾಗೆ ನಾವು ಯಾವುದು ನಾವು usually- ಬಾಲಣ್ಣ, ನಾನು ಹೊರಗಡೆ ಚರ್ಚೆ ಆಗೋದಕ್ಕೆ ಹೌದು, ಹೌದು ಸರ್, yes sir, yes sir. Yes sir, ಒಳ್ಳೆದಾಗ್ಬಿಡಿ ಸರ್ ಈಗ. ಟ್ರೂ ಸರ್, ಟ್ರೂ ಸರ್. ಇಲ್ಲ ಸರ್, ನಾವು ಡೈಲಿ ಆಕ್ಚುಲಿ ನಾವು ಆಲ್ಟರ್ನೇಟ್ ಡೇಸು ಸ್ಟೋರಿ ಬಂದು ಇದು ಎಕ್ಸ್ಪೈರಿ ಡೇಟ್ ಇರೋದು ನೋಡಿದ್ದು ಅದನ್ನ ಇದು ಮಾಡಿ ಅದು ಯಾವ್ದು ಪ್ರಯಾರಿಟಿ ಕೊಡಿ, ಪ್ರಯಾರಿಟೈಸ್ ಮಾಡ್ಕೊಳ್ಳಿ ಅಂತ ಡ್ರಗ್ ಲಿಸ್ಟ್ ಪ್ರಯಾರಿಟೈಸ್ ಮಾಡ್ಕೊಂಡು ಅದನ್ನು ಮೂವ್ ಆಯ್ತಾ ಇರಬೇಕು. ನಿಯರಿಂಗ್ ಎಕ್ಸ್ಪೈರಿ ಮಿನಿಮಮ್ 1 ತಿಂಗಳಿದ್ರೆ ಬೇರೆ ಹೈಯರ್ ಹಾಸ್ಪಿಟಲ್ಗೆ ಅದನ್ನ ಕಳಿಸ್ಬೇಕು. ಅಥವಾ ಬೇರೆ ಈಗ ಪೆರಿಫೆರಲ್ ಇರ್ತಾವೆ ಸರ್, ಅವ್ರು ಕೆಲವರೆಲ್ಲ ತಂದುಕೊಡ್ತಾರೆ. ಈಗ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ ಹಿಂಗೆ ನಿಯರಿಂಗ್ ಎಕ್ಸ್ಪೈರಿ ಇದೆ ಅಂತ ಅವನ್ನು ನಾವು ರಿಸೀವ್ ಮಾಡ್ತೀವಿ ಸರ್. ಇಲ್ಲಿ ಆಗದೆ ಇರೋಂಥದ್ದು ಹೈಯರ್ ಈಗ ಒಂದು ಡಾಕ್ಟರ್ ಸಾಹೇಬ್ರ ಕೆಲವು ಸಲಹೆ ಕೊಟ್ಟವ್ರೆ. Yes, sir. ಅದಿನ್ನೂ ಅದು ಕೂಡ yes, sir. ಅದನ್ನ ಅಪ್ಗ್ರೇಡ್ ಅಪ್ಡೇಟ್ ಮಾಡ್ಕೊಳ್ಳೋಕೆ ಅಪ್ಗ್ರೇಡ್ ಮಾಡ್ಬೋದು. ಎಸ್ ಸರ್, ಮಾಡ್ಕೊಳ್ಳೋಕೆ ಎಸ್ ಸರ್, ಮಾಡ್ಬೋದು. ಏನಿದೆ ಸರ್? ಹೌದಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.